ಮಾನ್ಯ ಶಾಸಕರು, ಕರ್ನಾಟಕ ಸಂವಿಧಾನದ ಕರ್ತೃವಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಈ ಸ್ವಾತಂತ್ರ್ಯಕ್ಕೆ ನಮ್ಮ ಅಮೂಲ್ಯವಾದ ಕೊಡುಗೆ ಮಹಾತ್ಮ ಗಾಂಧೀಜಿಯವರ ಫೋಟೋಗೆ सगळं रे जय गाता जनगण मंगलदायक जय हे भारत भाग्य विधाता जय जय हे बोलो भारत माता की कारवार ಈಗ ಇಲ್ಲಿ ನಡೆದ್ರೆ ಅಲ್ಲಿ ಅಲ್ಲೇ ಅಲ್ಲೇ ಇಲ್ಲಿ ಅಲ್ಲಿ ಮೇಲೆ ಇದೇ ಸ್ವಲ್ಪ ಹಿಂದೆ ಈ ಒಂದು ಪ್ರೋಟೋಕಾಲ್ ಪ್ರಕಾರ ಸ್ವಾತಂತ್ರ್ಯ ಧ್ವನಿಗಳು ಆ ವಂದೇ ಮಾತರಂ ಗೀತೆಗೆ ಗೌರವವನ್ನು ಅರ್ಪಿಸಬೇಕು ಅಂತೇಳಿ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ.
ಬಂಧನ ಶಸ್ತ್ರ. ನೀವೆಲ್ಲ ಇಲ್ಲೇ ಇರುವವರು ನಿಮಗೆ ಹಿಸ್ಟ್ರಿ ಚೆನ್ನಾಗಿ ಗೊತ್ತಿರುತ್ತದೆ. ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ಆ ಕಾಲದಲ್ಲಿ ಬ್ರಿಟಿಷರು ಅವರದು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಎಸ್ಟಾಬ್ಲಿಷ್ ಮಾಡಿದರು ಪೋರ್ಟ್ ಇರುವ ಕಾರಣದಿಂದ. ಸೊ ಇಲ್ಲಿ ಲೋಕಲ್ ಮಾಡ್ತಾ ಇರುವ ಅಗ್ರಿಕಲ್ಚರ್ ಇರ್ಬೋದು, ನಮ್ಮದು ಫಾರೆಸ್ಟಿಂದ ನಾವು ಸಾಕಷ್ಟು ವಿಷಯಗಳು ತಗೊಂಡು ಬಂದು ಅವ್ರ ಎಕನಾಮಿಕಲ್ ಆ್ಯಕ್ಟಿವಿಟಿ ಸಾರ್ವಜನಿಕರು ಮಾಡ್ತಾ ಇದ್ದರು. ಸೊ ಅದೇ ಇರ್ಬೋದು, ನಮ್ಮ ಫಿಶರೀಸ್ ಇರ್ಬೋದು, ಎಲ್ಲದನ್ನು ಕೂಡ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ರು. ಸೊ ಅದು ಅಗೇನ್ಸ್ಟ್ ಆಗಿ ಆ ಕಾಲದಲ್ಲಿ 1800s ನಮ್ಮ ಜಿಲ್ಲೆನವರು ವಿರುದ್ಧವಾಗಿ, ಬ್ರಿಟಿಷರ ವಿರುದ್ಧವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿದ್ದಾರೆ. ಮತ್ತು ಇಂಡಿಪೆಂಡೆನ್ಸ್ ಮೂಮೆಂಟ್ ಸ್ಟಾರ್ಟ್ ಆದಮೇಲೆ ಕ್ವಿಟ್ ಇಂಡಿಯಾ ಮೂಮೆಂಟ್ ಇರ್ಬೋದು, ಸತ್ಯಾಗ್ರಹ ಇರ್ಬೋದು, ಆರಣ್ಯ ಸತ್ಯಾಗ್ರಹ ಇರ್ಬೋದು, ಎಲ್ಲದರಲ್ಲೂ ಕೂಡ ಪಾತ್ರ ಬಹಳಷ್ಟು ಇದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಹೆಮ್ಮೆಯ ಲೀಡರ್ಸನ್ನು ಕೂಡ ನೆನಪಿಟ್ಕೋಬೇಕಾಗತ್ತೆ. ಎರಡನೇದು, ತಮ್ಮೆಲ್ಲರಿಗೂ ಗೊತ್ತಿದೆ ಲಾಸ್ಟ್ 1 ವರ್ಷದಲ್ಲಿ ಎಷ್ಟೆಲ್ಲ ಬದಲಾವಣೆಗಳು ಆಗಿದೆ ಅಂತ. ವಿಶ್ವದಲ್ಲಿ ವಾರ್ಲೈಸ್ ಸಿಚುವೇಶನ್ ಇದೆ, ಸೋಷಿಯಲ್ ಅನ್ರೆಸ್ಟ್ ಇದೆ, ಲಾಟ್ ಆಫ್ ಇಶ್ಯೂಸ್ ಆರ್ ಹ್ಯಾಪನಿಂಗ್. ಸೊ ಇಷ್ಟು ಇದ್ರೂ ಕೂಡ ನಮ್ಗೆ ಅದರ ಪರಿಣಾಮ ಕೂಡ ನಮಗೆ ಗೊತ್ತಾಗಲಿಲ್ಲ. ಇಷ್ಟೆಲ್ಲ ನಮ್ಮ ಸುತ್ತಮುತ್ತ ನಡೀತಾ ಇದ್ರೂ ಕೂಡ ಅದ್ರದ್ದು ಇಂಪ್ಯಾಕ್ಟ್ ನಮಗೆ ಜಾಸ್ತಿ ಬಂದೇ ಇಲ್ಲ. ಸೊ ಅಷ್ಟು ಚೆನ್ನಾಗಿ ನಮಗೆ ನೋಡ್ಕೊಂಡಿದ್ದಾರೆ, ನಮಗೆ ಪ್ರೊಟೆಕ್ಟ್ ಮಾಡಿದ್ದಾರೆ. ಸೊ ಈ ಒಂದು ಸಂದರ್ಭದಲ್ಲಿ ನಮ್ಮ ಎಲ್ಲ ಯೂನಿಫಾರ್ಮ್ ಸರ್ವಿಸಸ್, ನಮಗಾಗಿ ನಮ್ಮ ದೇಶದ ರಕ್ಷಣೆಗಾಗಿ ಕೆಲಸ ಮಾಡುವ ಎಲ್ಲ ಯೂನಿಫಾರ್ಮ್ ಸರ್ವಿಸಸ್ ಅನ್ನು ಕೂಡ ನೆನಪಿಟ್ಕೊಂಡು ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ಇಷ್ಟೆಲ್ಲ ಡಿಫ್ರೆನ್ಸಸ್ ಇದ್ರೂ ಕೂಡ ನಾವು ಎಲ್ಲರೂ ಸಮಾನತೆಯಿಂದ ಯುನೈಟೆಡ್ ಆಗಿ ನಾವು ಎಲ್ಲರೂ ಇದ್ದೀವಿ ಅಂದರೆ ಅದಕ್ಕೆ ಬಹಳ ಮುಖ್ಯ ಕಾರಣ ನಮ್ಮ ಸಂವಿಧಾನ. ನಮ್ಮ ಸಂವಿಧಾನದಲ್ಲಿ ನಮ್ಮ ಲೀಡರ್ಸ್ ಇದೆಲ್ಲ ಮಾಡಬೇಕು, ಇದು ಮಾಡಬಾರದು, ಹಿಂಗೆ ನಮ್ಮ ದೇಶವನ್ನು ನಡೆಸ್ಕೊಂಡು ಹೋಗಬೇಕು ಅಂತ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಅದನ್ನು ಸಾರ್ವಜನಿಕರಲ್ಲಿ ಸೇರಿಸೋದ್ರಲ್ಲಿ ಒಂದು ಸಣ್ಣ ಪಾತ್ರ ಆ್ಯಸ್ ಆಫೀಸರ್ಸ್ ನಮ್ದು ಎಲ್ಲರದ್ದು ಕೂಡ ಇದೆ. ಸೊ ಅದನ್ನು ನಾವು ಎಲ್ಲರೂ ಚೆನ್ನಾಗಿ ಮಾಡೋಣ. ಮುಂದಿನ ವರ್ಷಗಳಲ್ಲಿ ನಮ್ಮ ಗವರ್ಮೆಂಟಿಂದ ಕೂಡ ಸಾಕಷ್ಟು ಪ್ರೋಗ್ರಾಮ್ಸ್ ಅನೌನ್ಸ್ ಆಗಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡೋದ್ರಲ್ಲೂ ಕೂಡ ನಾವೆಲ್ಲರೂ ಒಟ್ಟುಗೂಡಿಸಿ ಕೆಲಸ ಮಾಡೋಣ. ಈ ಒಂದು ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ವೆರಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಥ್ಯಾಂಕ್ ಯು. ಎಲ್ಲ ಲೀಡರ್ಸನ್ನು ಕೂಡ ನೆನಪಿಟ್ಕೊಂಡು ಅವರಿಗೆ ಧನ್ಯವಾದಗಳನ್ನು ಹೇಳಬೇಕು. ನಮ್ಮೆಲ್ಲರಿಗೂ ಗೊತ್ತಿದೆ ಲಾಸ್ಟ್ 1 ವರ್ಷದಲ್ಲಿ ವಿಶ್ವದಲ್ಲಿ ಎಷ್ಟೆಲ್ಲ ಬದಲಾವಣೆ ಆಯಿತು, ಎಷ್ಟು ಡಿಫಿಕಲ್ಟ್ ಸಿಚುವೇಶನ್ ಇದೆ ಅಂತ. ಸೊ ಇಷ್ಟೆಲ್ಲ ಇರುವಾಗ ನಮಗಾಗಿ ಬಾರ್ಡರ್ಸಲ್ಲಿ ನಿಂತ್ಕೊಂಡು ನಮಗೆ ಪ್ರೊಟೆಕ್ಟ್ ಮಾಡ್ತಾ ಇರೋದು, ನಮ್ಮ ಸೆಕ್ಯೂರಿಟಿಗಾಗಿ ಕೆಲಸ ಮಾಡ್ತಾ ಇರೋ ಎಲ್ಲ ಯೂನಿಫಾರ್ಮ್ ಸರ್ವಿಸನ್ನು ಕೂಡ ನಾವು ಇವತ್ತು ನೆನಪಿಟ್ಕೊಂಡು ಧನ್ಯವಾದಗಳನ್ನು ಹೇಳಬೇಕು. ನಮ್ಮ ಜಿಲ್ಲೆನಲ್ಲೇ ಒಂದು ಹೆಮ್ಮೆಯ ನೇವಲ್ ಬೇಸ್ ಇದೆ, ಕೋಸ್ಟಲ್ ಸೆಕ್ಯೂರಿಟಿ ಪೊಲೀಸ್ ಇದ್ದಾರೆ. ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮ ಸೇಫ್ಟಿಗಾಗಿ ಕೆಲಸ ಮಾಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳೋಣ. ಎರಡನೇ ಮುಖ್ಯ ಕಾರಣ, ಇಷ್ಟೆಲ್ಲ ಡಿಫ್ರೆನ್ಸಸ್ ಇದ್ದರೂ ಕೂಡ ನಾವು ಸಮಾನತೆಯಿಂದ ಈ ಒಂದು ಸೊಸೈಟಿ ನಡೀತಾ ಇದೆ ಅಂದರೆ ಅದಕ್ಕೆ ಬಹಳ ಮುಖ್ಯ ಕಾರಣ ನಮ್ಮ ಸಂವಿಧಾನ. ನಮ್ಮ ಸಂವಿಧಾನದಲ್ಲಿ ನಮ್ಮ ಲೀಡರ್ಸ್ ನಮಗೆ ಹೇಳ್ಕೊಟ್ಟಿರುವ ವಿಷಯಗಳು. ಸಂವಿಧಾನದಲ್ಲಿ ಬಹಳ ಮುಖ್ಯವಾಗಿ ನಾವು ಎಲ್ಲರೂ CMCನಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. 73rd and 74th ಅಮೆಂಡ್ಮೆಂಟ್ ನಮಗೆ ಬಂದಮೇಲೆ ನಮಗೆ ಪವರ್ಸ್, ಒಂದು ಲೋಕಲ್ ಬಾಡಿಗೆ ಇಷ್ಟೆಲ್ಲ ಮಾಡಬಹುದು, ಒಂದು ಸೊಸೈಟಿನಲ್ಲಿ ಒಂದು ಇಂಪ್ಯಾಕ್ಟ್ ಕೊಡಬಹುದು, ಸಾರ್ವಜನಿಕರಾಗಿ ಬಂದು ಕೆಲಸ ಮಾಡಿ ಒಂದು ಬದಲಾವಣೆಯನ್ನು ತರಬಹುದು ಅಂತ ನಮಗೆ ಹೇಳಿಕೊಟ್ಟಿರೋದು ನಮ್ಮ ಸಂವಿಧಾನ. ಅದರಲ್ಲಿ ಇರುವ ವ್ಯಾಲ್ಯೂಸನ್ನು ಜನರಿಗೆ ಸೇರಿಸೋದ್ರಲ್ಲಿ ನಮ್ಮ ಪಾತ್ರ ಬಹಳಷ್ಟು ಇದೆ. ಆ್ಯಸ್ ಆಫೀಸರ್ಸ್ ಏನು ಸಂವಿಧಾನದಲ್ಲಿ ನಮಗೆ ಹೇಳ್ಕೊಟ್ಟಿದ್ದಾರೆ, ಈಕ್ವಾಲಿಟಿ ಇರ್ಬೋದು, ಜಸ್ಟಿಸ್ ಇರ್ಬೋದು, ಫ್ರೆಟರ್ನಿಟಿ ಇರ್ಬೋದು, ಸೋಷಿಯಲಿಸಮ್ ಇರ್ಬೋದು, ಎಲ್ಲದನ್ನು ಕೂಡ ನಮ್ಮ ಸಾರ್ವಜನಿಕರಲ್ಲಿ ಹೋಗಿ ಸೇರಿಸೋ ಕೆಲಸ ನಮಗಾಗುತ್ತೆ. ನಮಗೆ ಅವಕಾಶಗಳು ಜಾಸ್ತಿ ಇದೆ.
ನಿಮಗೆ ರೀಸೆಂಟಾಗಿ ಕಮಿಷನರ್ ಅವರು ಹೇಳ್ತಾ ಇದ್ರು ಶೈಪ್ ಆಫ್ ವರ್ಕ್ಸ್ ಮಾಡಲಿಕ್ಕೆ ಹೇಳಿದರು, ಸಸ್ಟೈನಬಲ್ ಆಗಿ ಡೆವಲಪ್ಮೆಂಟ್ ಹೆಂಗೆ ಮಾಡೋದು ಅಂತ ಪ್ಲ್ಯಾನ್ ಮಾಡಲಿಕ್ಕೆ ಹೇಳಿದ್ದಾರೆ ಅಂತ. ಈಗ ಮುಂದಿನ ವರ್ಷಗಳಲ್ಲಿ ನಮಗೆ ಫಂಡ್ಸು ಸರಿ, ಫಂಕ್ಷನರೀಸು ಸರಿ, ಯಾವುದೇ ಕೆಲಸ ಮಾಡೋದಕ್ಕೆ ಹಣ ಇರಬೇಕು ಮತ್ತು ಕೆಲಸ ಮಾಡೋರು ಇರಬೇಕು. ಕೆಲಸ ಮಾಡೋರು ನಾವು ಇದ್ದೀವಿ, ಫಂಡ್ಸ್ ಕೂಡ ಮುಂದಿನ ವರ್ಷಗಳಲ್ಲಿ ಬರುತ್ತದೆ ಅಂತ ಸರ್ಕಾರದಿಂದ ಘೋಷಣೆ ಆಗಿದೆ. ಸೊ ಈ ಒಂದು ಅವಕಾಶವನ್ನು ನಾವು ತುಂಬ ಚೆನ್ನಾಗಿ ಯೂಸ್ ಮಾಡಿ ನಮ್ಮ ಸೊಸೈಟಿಗೆ ಒಳ್ಳೆಯದನ್ನು ಮಾಡೋಣ. ಮತ್ತೊಮ್ಮೆ ನಮ್ಮೆಲ್ಲರಿಗೂ ಕೂಡ ವಿಶ್ ಯು ಆಲ್ ವೆರಿ ಹ್ಯಾಪಿ ಹೇಳಿದ್ದೇವೆ. ಸ್ವತಂತ್ರ ಸಿಕ್ಕಿ ನಮಗೆ 80 ವರ್ಷ ಆದರೆ ಅದೇ ರೀತಿ 80 ವರ್ಷದಲ್ಲಿ ನಮ್ಮ ದೇಶಕ್ಕಾಗಿ ಏನು ಹೋರಾಟ ಮಾಡಿ ಏನು ತ್ಯಾಗ ಮಾಡಿದಂಥ ಎಲ್ಲ ವೀರರಿಗೂ ನಾನು ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಈ ಸ್ವತಂತ್ರಕ್ಕಾಗಿ ನಾವು ನಮ್ಮ ದೇಶದ ಏಕತೆ ಮತ್ತು ಅಖಂಡತೆಯನ್ನು ಉಳಿಸಲಿಕ್ಕೆ ನಮ್ಮ ಎಲ್ಲರ ಜವಾಬ್ದಾರಿಯಾಗಿದೆ. ಅದೇ ರೀತಿ ನಾವು ಎಲ್ಲರೂ ನಮ್ಮ ಪೌರ ಕಾರ್ಮಿಕರಿಂದ ಹಿಡಿದು ಇಡೀ ಜನಸಾಮಾನ್ಯರಿಂದ ಹಿಡಿದು ಎಲ್ಲರೂ ಒಕ್ಕಟ್ಟಲ್ಲಿ ಇದ್ದು ಮತ್ತು ದೇಶಕ್ಕೆ ಮತ್ತು ಹೆಚ್ಚು ಶಕ್ತಿ ಕೊಡುವಂಥ ಕೆಲಸ ನಾವು ಮಾಡಬೇಕಾಗಿದೆ. ಮತ್ತು ಅದೇ ರೀತಿ ಇವತ್ತು ಕಾರವಾರ ನಗರಸಭೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾನು ನೋಡಿದಂಗೆ ಬಹಳ ಒಂದು ಅಚ್ಚುಕಟ್ಟಿನ ನಿಟ್ಟಿನ ಒಂದು ಕ್ಲೀನ್ ಆಗಲಿ, ಸ್ವಚ್ಛತೆ ಆಗಲಿ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗದೆ ನಾನು ಮೊದಲನೇದಾಗಿ ಎಲ್ಲ ಈ ಆಡಳಿತಾಧಿಕಾರಿಗೂ ಮತ್ತು ಡಿಸಿಯವರಿಗೂ ಮತ್ತು ನಮ್ಮ ಕಮಿಷನರ್ವರೆಗೂ ಮತ್ತೆಲ್ಲ ಆಡಳಿತ ವರ್ಗದವರಿಗೆ ನಾನು ಧನ್ಯವಾದವನ್ನು ಈ ಸಮಯದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿ ಇನ್ನೊಮ್ಮೆ ತಮ್ಮೆಲ್ಲರಿಗೂ 80ನೇ ವರ್ಷದ ಸ್ವತಂತ್ರೋತ್ಸವದ ಶುಭಾಶಯ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.